ಸರೋಜಳ ಜೀವನದಲ್ಲಿ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಮದುವೆಯಾದ ಮೊದಲಿನ ದಿನಗಳಲ್ಲಿ ಮಂಜುನಾಥ್ ಒಳ್ಳೆಯವನಾಗಿದ್ದ. ಅವನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದ. ಆದರೆ ಕಾಲ ಬದಲಾಯಿತು. ಕೆಲಸದ ಒತ್ತಡ, ಕೆಟ್ಟ ಸ್ನೇಹಿತರು, ನಿಧಾನವಾಗಿ ಮದ್ಯ ಅವನ ಜೀವನಕ್ಕೆ ಪ್ರವೇಶಿಸಿತು. ಮೊದಲು ವಾರಕ್ಕೆ ಒಂದು ದಿನ, ನಂತರ ಪ್ರತಿದಿನ. ಕೊನೆಗೆ ಅವನು ಸಂಪೂರ್ಣವಾಗಿ ಕುಡುಕನಾಗಿ ಬಿಟ್ಟ. ಸರೋಜ ಎಷ್ಟು ಪ್ರಯತ್ನಿಸಿದರೂ ಅವನನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ. ಪ್ರತಿದಿನ ರಾತ್ರಿ ಅವನು ಕುಡಿದು ಬಂದು ಜಗಳ ಮಾಡುತ್ತಿದ್ದ. ಮನೆ ತುಂಬ ಕಿರುಚಾಟ, ಪಾತ್ರೆಗಳ ಶಬ್ದ. ಆದರೆ ಆ ಎಲ್ಲದಕ್ಕೂ ಮಧ್ಯೆ ಒಂದು ಚಿಕ್ಕ ಹೃದಯ ನಡುಗುತ್ತಿತ್ತು. ಅವರ ಮಗ ಚಿನ್ಮಯ್. ಚಿನ್ಮಯ್ ಚಿಕ್ಕವನಾಗಿದ್ದಾಗಲೇ ಮನೆಯಲ್ಲಿನ ಪರಿಸ್ಥಿತಿ ಅವನ ಮನಸ್ಸಿನಲ್ಲಿ ಭಯವನ್ನು ತುಂಬಿತು. ಒಂದು ದಿನ ಅವನು ಅಮ್ಮನನ್ನು ಕೇಳಿದ, ಅಮ್ಮ, ಅಪ್ಪ ಏಕೆ ಹೀಗೆ ಮಾಡ್ತಾರೆ? ಸರೋಜ ಕಣ್ಣೀರು ಮರೆಮಾಚಿ ನಗು ಮೂಡಿಸಿಕೊಂಡು ಹೇಳಿದಳು, ಅವರು ಕೆಲಸದಿಂದ ಟಯರ್ಡ್ ಆಗಿದ್ದಾರೆ ಮಗನೇ. ತನ್ನ ಮಗನ ಮನಸ್ಸಿನಲ್ಲಿ ಅಪ್ಪನ ಬಗ್ಗೆ ಕೆಟ್ಟ ಭಾವನೆ ಮೂಡಬಾರದು ಎಂಬುದು ಅವಳ ಆಶಯ. ಆದರೆ ಸತ್ಯ ಬೇರೆಯಾಗಿತ್ತು. ಮಂಜುನಾಥ್ ಗಳಿಸಿದ ಹಣವೆಲ್ಲ ಮದ್ಯಕ್ಕೆ ಹೋಗುತ್ತಿತ್ತು. ಮನೆಗೆ ಅನ್ನ ಕೂಡ ಸಿಗದ ದಿನಗಳು ಬಂದವು. ಸರೋಜ ಮನೆಗಳಲ್ಲಿ ಕೆಲಸ ಮಾಡತೊಡಗಿದಳು. ಬೆಳಗ್ಗೆ ಬೇಗ ಎದ್ದು ಇನ್ನೊಬ್ಬರ ಮನೆಗಳಲ್ಲಿ ಪಾತ್ರೆ ತೊಳೆಯುವುದು, ನೆಲ ಒರೆಸುವುದು. ಮಧ್ಯಾಹ್ನ ಹೊಲದಲ್ಲಿ ಕೆಲಸ. ಸಂಜೆ ಮನೆಗೆ ಬಂದು ಮಗನಿಗೆ ಊಟ ಮಾಡುವುದು. ಇವೆಲ್ಲವೂ ಅವಳ ದಿನಚರಿಯಾಯಿತು. ಒಂದು ದಿನ ಚಿನ್ಮಯ್ ತಿನ್ನುತ್ತಿದ್ದಾಗ ಕೇಳಿದ, ಅಮ್ಮ, ನೀನು ಏಕೆ ತಿನ್ನುತ್ತಿಲ್ಲ? ಅವಳು ನಗುತ್ತಾ ಹೇಳಿದಳು, ನನಗೆ ಹಸಿವೇ ಇಲ್ಲ ಮಗನೇ. ಆದರೆ ಅವಳ ಹೊಟ್ಟೆ ಖಾಲಿಯಾಗಿತ್ತು. ಅವಳು ತನ್ನ ಹಸಿವನ್ನೇ ಮರೆತು ಮಗನ ಹೊಟ್ಟೆ ತುಂಬಲು ಮಾತ್ರ ಬದುಕುತ್ತಿದ್ದಳು. ರಾತ್ರಿ ಹೊತ್ತು ಮಂಜುನಾಥ್ ಮತ್ತೆ ಕುಡಿದು ಬಂದು ಜಗಳ ಮಾಡುತ್ತಿದ್ದ. ಕೆಲವೊಮ್ಮೆ ಅವನು ಸರೋಜಾಳ ಮೇಲೆ ಕೈಯೂ ಎತ್ತುತ್ತಿದ್ದ. ಚಿನ್ಮಯ್ ಅಮ್ಮನ ಹಿಂದೆ ಅಡಗಿ ನಡುಗುತ್ತಿದ್ದ. ಆ ಕ್ಷಣಗಳಲ್ಲಿ ಸರೋಜಾಳ ಹೃದಯ ಮುರಿಯುತ್ತಿತ್ತು. ನನ್ನ ಮಗನ ಜೀವನ ಹೀಗೆ ಆಗಬಾರದು ಎಂಬ ಒಂದು ಮಾತು ಅವಳ ಮನಸ್ಸಿನಲ್ಲಿ ಮರುಮರು ಕೇಳಿಸುತ್ತಿತ್ತು. ಒಂದು ದಿನ ಅವಳು ನಿರ್ಧಾರ ತೆಗೆದುಕೊಂಡಳು. ಗಂಡನನ್ನು ಬಿಟ್ಟು ಹೋಗಲು ಅಲ್ಲ, ಆದರೆ ತನ್ನ ಮಗನ ಭವಿಷ್ಯವನ್ನು ಉಳಿಸಲು ಹೋರಾಡಲು. ಅವಳು ಇನ್ನಷ್ಟು ದುಡಿಯಲು ಶುರು ಮಾಡಿದಳು. ಅವಳ ಕೈಗಳು ಗಾಯಗಳಿಂದ ತುಂಬಿದವು. ದೇಹ ದಣಿದು ಹೋಗಿತ್ತು. ಆದರೆ ಮನಸ್ಸು ಮಾತ್ರ ಬಲವಾಗಿತ್ತು. ಚಿನ್ಮಯ್ ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಿದ್ದ. ಗುರುಗಳು ಹೇಳುತ್ತಿದ್ದರು, ಈ ಹುಡುಗ ತುಂಬ ಬುದ್ಧಿವಂತ, ಅವನನ್ನು ಓದಿಸಿ. ಈ ಮಾತು ಸರೋಜಾಳಿಗೆ ಹೊಸ ಶಕ್ತಿ ಕೊಟ್ಟಿತು. ಅವಳು ತನ್ನ ಆರೋಗ್ಯವನ್ನೇ ಕಡೆಗಣಿಸಿ ಮಗನ ವಿದ್ಯಾಭ್ಯಾಸಕ್ಕೆ ಹಣ ಸಂಗ್ರಹಿಸುತ್ತಿದ್ದಳು. ವರ್ಷಗಳು ಹೋದವು. ಚಿನ್ಮಯ್ ದೊಡ್ಡವನಾದ. ಅವನು ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಿದನು. ಆ ದಿನ ಅವನು ತನ್ನ ಅಮ್ಮನ ಮುಂದೆ ನಿಂತು ಅವಳ ಕೈ ಹಿಡಿದು ಹೇಳಿದನು, ಅಮ್ಮ, ನಾನು ಇಂದು ಇಲ್ಲಿ ನಿಂತಿದ್ದರೆ ಅದು ನಿನ್ನ ಕಾರಣದಿಂದಲೇ. ಸರೋಜಾಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆದರೆ ಆ ಕಣ್ಣೀರು ದುಃಖದ್ದಲ್ಲ, ಅದು ಹೆಮ್ಮೆಯದ್ದಾಗಿತ್ತು. ಅದೇ ಸಮಯದಲ್ಲಿ ಮಂಜುನಾಥ್ ಜೀವನ ಸಂಪೂರ್ಣವಾಗಿ ಕುಸಿದು ಬಿಟ್ಟಿತ್ತು. ಮದ್ಯ ಅವನ ಆರೋಗ್ಯವನ್ನು ನಾಶ ಮಾಡಿತ್ತು. ಅವನು ಹಾಸಿಗೆಯಲ್ಲೇ ಮಲಗಿ ತಾನು ಮಾಡಿದ ತಪ್ಪುಗಳನ್ನು ನೆನೆದು ಅತ್ತನು. ಸರೋಜ, ನಾನು ನಿಮಗೆ ತುಂಬ ನೋವು ಕೊಟ್ಟೆ, ಕ್ಷಮಿಸು ಎಂದು ಕೈ ಜೋಡಿಸಿದನು. ಸರೋಜ ಅವನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ದ್ವೇಷವೂ ಇರಲಿಲ್ಲ.
ಕೇವಲ ಒಂದು ಮೌನದ ನೋವು ಮಾತ್ರ ಇತ್ತು. ಅವಳು ಶಾಂತವಾಗಿ ಹೇಳಿದಳು, ನಾವು ಅನುಭವಿಸಿದ ನೋವನ್ನು ನೀನು ಈಗ ಅರಿತಿದ್ದೀಯ, ಅದೇ ಸಾಕು. ಚಿನ್ಮಯ್ ತನ್ನ ಅಪ್ಪನನ್ನು ಚಿಕಿತ್ಸೆ ಕೊಡಿಸಿದನು. ಅವನು ತನ್ನ ಅಪ್ಪನ ತಪ್ಪುಗಳನ್ನು ಮರೆತು ಒಬ್ಬ ಮಗನಾಗಿ ತನ್ನ ಕರ್ತವ್ಯವನ್ನು ನೆರವೇರಿಸಿದನು. ಇದು ಸರೋಜಾಳಿಗೆ ಅತ್ಯಂತ ಸಂತೋಷ ತಂದ ಕ್ಷಣ. ಒಂದು ರಾತ್ರಿ ಸರೋಜಾ ಮಲಗಿದ್ದಳು. ಅವಳ ಮುಖದಲ್ಲಿ ಶಾಂತಿ ಇತ್ತು. ಅವಳು ತನ್ನ ಜೀವನವನ್ನೆಲ್ಲ ಹೋರಾಟದಲ್ಲೇ ಕಳೆಯುತ್ತಿದ್ದಳು. ಆದರೆ ಆ ದಿನ ಅವಳ ಮನಸ್ಸು ತುಂಬಿತ್ತು ತನ್ನ ಮಗನ ಯಶಸ್ಸಿನಿಂದ. ಬೆಳಗ್ಗೆ ಚಿನ್ಮಯ್ ಅಮ್ಮನನ್ನು ಎಬ್ಬಿಸಲು ಹೋದನು. ಅಮ್ಮ ಎಂದು ಕರೆದನು. ಆದರೆ ಅವಳು ಎದ್ದಿಲ್ಲ. ಅವಳು ಶಾಂತವಾಗಿ ಕಣ್ಣು ಮುಚ್ಚಿಕೊಂಡಿದ್ದಳು. ಚಿನ್ಮಯ್ ನಡುಗಿ ಅಮ್ಮನ ಕೈ ಹಿಡಿದು ಅತ್ತನು. ಅಮ್ಮ, ನೀನು ನನ್ನ ಜೊತೆ ಇನ್ನೂ ಇರಬೇಕಿತ್ತು. ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಿತ್ತು. ಆದರೆ ಅವಳು ಹೋಗಿಬಿಟ್ಟಳು. ಆ ಮನೆಯೊಳಗೆ ಒಂದು ಮೌನ ಹರಡಿತು. ಆದರೆ ಆ ಮೌನದಲ್ಲಿ ಒಂದು ಸತ್ಯ ಮೆರೆಯುತ್ತಿತ್ತು. ಒಬ್ಬಳು ಅಮ್ಮ ತನ್ನ ನೋವನ್ನು ಮರೆತು ತನ್ನ ಮಗನ ಭವಿಷ್ಯಕ್ಕಾಗಿ ಬದುಕುತ್ತಾಳೆ. ಆದರೆ ಆ ಅಮ್ಮನ ಪ್ರೀತಿಯ ಬೆಲೆ ನಮಗೆ ಅರಿವಾಗುವುದು ಅವಳು ಇಲ್ಲದಾಗ ಮಾತ್ರ. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ಇಷ್ಟವಾಯ್ತಲ್ವ? ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.